वक्रतुण्डमहाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। ಪ್ರೀತಿ ಮಾಯ ಹುಷಾರು, ಕಣ್ಣೀರ್ ಮಾರೋ ಬಜಾರು. ಪ್ರೀತಿ ಮಾಯ ಹುಷಾರು. ಶೋಭಿತಂ ಅರುಣ ಕುಸುಮಮಾಲ ವ್ಯಾಲನಂ मम हृदय निवासं श्री गणेश नमामि। जय जय श्री विघ्नेश। 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 गजवदना गणनाथ गजवदना गणनाथा विघ्नहारका भक्तपालका भजिಸುವೆವು गणनाथ। जय जय श्री विघ्नेश। जय जय श्री विघ्नेश।
ಮೌರ್ಯ ಮೌರ್ಯ ಕಣ್ಬಿಟ್ಟೆ ಅಂದ್ರೆ ಮಂಕಾಗಿ ಬಿಡ್ತಾನೆ ಆ ಸೂರ್ಯ. ಈ ಭೂಮಿಯ ಮೇಲೆ ಯಾರಿಗೂ ಇಲ್ಲ ಈ ಮೌರ್ಯನ ಕೆಣಕುವ ಧೈರ್ಯ. ಪ್ರೀತಿ ಪ್ರೇಮ ನಿರ್ನಾಮ ಮಾಡುವುದೇ ಈ ಮೌರ್ಯನ ಕಾರ್ಯ. ಭೂಮಿಯ ಮೇಲೆ ಯಾರೂ ಪ್ರೀತಿ ಮಾಡಬಾರ್ದು. ಮಾಡಿದ್ರೆ ಅಂತವರ ಪ್ರೀತಿಯನ್ನ ಸಕ್ಸಸ್ ಆಗೋಕೆ ಬಿಡೋದಿಲ್ಲ ಈ ಮೌರ್ಯ. ಯಾಕಂದ್ರೆ ನಾನು ಒಮ್ಮೆ ಒಂದು ಹೆಣ್ಣಿನ ಲವ್ನಲ್ಲಿ ಬಿದ್ದಿದ್ದೆ. ಅವಳನ್ನ ಮನಸಾರೆ ಪ್ರೀತಿಸಿದೆ. ನನ್ನ ಸರ್ವಸ್ವವನ್ನೆಲ್ಲ ಧಾರೆ ಎರೆದೆ. ಆದ್ರೆ ಅವಳು ದುಡ್ಡೆಂಬ ಮಾಯವ ಜಿಂಕೆಗೆ ಬೆನ್ನತ್ತಿ ಹೋಗಿ ನನ್ನ ಪ್ರೀತಿಯನ್ನು ಕಾಪಾಡಿಕೊಂಡು ಮತ್ತೊಬ್ಬನ ಜೊತೆ ಪರಾರಿಯಾದ. ಆದ್ರೆ ನಾನು ಸುಮ್ಮನೆ ಬಿಡ್ತೀನ? ನನ್ನ ಪ್ರೀತಿಯನ್ನ ಕೊಂದ ಕೊಲೆಗಾರ್ತಿಯನ್ನ ಬೆನ್ನತ್ತು ಹೋಗಿ ಕತ್ತು ಸೀಳಿ ಕೊಲೆ ಮಾಡಿದೆ. ಆವತ್ತಿನಿಂದ ನಾನು ಪ್ರೇಮ ವೈರಿಯಾದೆ. ನನಗೆ ಸಿಕ್ಕಿರೋ ಪ್ರೀತಿ ಸುಖ ಇನ್ಯಾರಿಗೂ ಸಿಗಬಾರ್ದಂತ ಪ್ರೀತಿಸುವ ಪ್ರೇಮಿಗಳಿಗೆ ಸ್ವಪ್ನವಾದೆ. ಪ್ರೀತಿ ಮಾಡುವ ಪ್ರೇಮಿಗಳಿಗೆ ಇತ್ತೀಚೆಗೆ ಹಾಡೋ ಯಮ ಧರ್ಮ ಮೌರ್ಯ. ಪ್ರೀತಿ ಮಾಡುವುದನ್ನು ಕಂಡ್ರೆ ನನಗೆ ಜಲಸಿ. ಪ್ರೀತಿಯನ್ನ ಬುಡ ಸಮೇತ ನಿರ್ನಾಮ ಮಾಡುವುದೇ ಈ ಮೌರ್ಯನ ಪಾಲಿಸಿ. ಕೋದಂಡ, ಆ ಫೋಟೋಗ್ರಾಫರ್ ವಿಡಿಯೋಗ್ರಾಫರ್ ಎಲ್ಲ ಎಲ್ಲ ಹಾಳಾಗಿ ಹೋದ್ರು. ಇಬ್ಬರೇ ಬರ ಹೋಗ್ತಾ ಇತ್ತು, ಇನ್ನೂ ಬಂದಿಲ್ಲಲ್ಲ. ಅಲ್ಲ ನೀನೇನು ಅವರಿಗೆ ಸರಿಯಾಗಿ ಹೇಳಿದ್ಯೋ ಇಲ್ವೋ ಅಂತ? ನಾನು ಅವ್ರಿಗೆ ಸರಿಯಾಗಿ ಹೇಳಿದ್ದೀನಿ, ಕರೆಕ್ಟ್ ಆಗಿ 10 ಗಂಟೆ ಬರ್ರಿ ಅಂತ ಹೇಳಿದ್ದೀನಿ. ಬಂದವರು ನನ್ನ ಫೋಟೋ ಮಾಡಿ ಹೊಡ್ಕೊಳ್ಳಿ ಅಂತ ಹೇಳಿ. ಅಲ್ಲ ನಮ್ದು ಒಬ್ಬಂದೇ ಅಲ್ಲ, ನಮ್ದು ಹುಡುಗಿದು ಮನೆಯವ್ರದ್ದು ಎಲ್ಲರದು ಹೊಡ್ಕೊಳ್ಳಿ ಫೋಟೋ ಅಂತ ಹೇಳ್ತೇನ್ರಿ. ಆದ್ರೂ ಇನ್ನೊಂದು ಮಕ್ಕಳು ಯಾಕೋ ತಡ ಮಾಡ್ಯಾರ. ಕರೆಕ್ಟ್ 11 ಗಂಟೆಗೆ ದಿಬ್ಬಣ ಬರ್ತೈತಿ, 11:15 ಮುಹೂರ್ತ ಐತಿ ಅಂತ ಕರೆಕ್ಟ್ ಆಗಿ ಹೇಳ್ತೇನ್ರಿ. ಆದ್ರೂ ಇನ್ನೊಂದು ಮಕ್ಕಳು ತಡ ಮಾಡ್ಯಾರ. ನೀವೇನ್ ಚಿಂತೆ ಮಾಡಕ್ ಹೋಗ್ಬೇಡ್ರಿ ರಾಯ್ರೆ. ಅವ್ರು ಸರಿ ಟೈಮಿಗೆ ಬಂದ್ಬಿಡ್ತಾರ. ನಮ್ಗಿದೆಲ್ಲ ಹೊಸ್ತ್ರಿ, ಆದ್ರೆ ಆನಂದ ಮಕ್ಳಿಗೆ ಹೊಸ್ತಲ್ವಲ್ಲ. ಯಾಕೆ ಹೇಳಿ? ಯಾಕೆ ಅವ್ರ ದಿನ ಒಂದೊಂದು ಮದುವೆ ಆಗವ್ರು. ಏನು ಒಂದೊಂದು ಮದುವೆ ಆಗ್ತಾರ? ಅಲ್ಲ ದಿನ ಒಂದೊಂದು ಮದುವೆಗೆ ಫೋಟೋ ವಿಡಿಯೋ ಹೊಡೆಯೋರು ಅಂತ ಹೇಳಿದೆ. ಹಾಗೆ ಇಬ್ಬರೇ ಬರೋ ಹೊತ್ತಾಯ್ತಲ್ಲ, ಇಷ್ಟು ಲೇಟಾ ನೀವು ಬರೋದು? ನೋಡ್ರಿ ಅವಾಗ ಬಂದು ಪಾಪ ಕುರ್ಚಿ ಮತ್ತು ಹಯಾಗಿ ಮಕ್ಕೊಂಡವ್ರೆ. ಸರ್ ಸಾರಿ ಸರ್, ನಾವು ಕರೆಕ್ಟ್ ಟೈಮ್ಗೆ ಬರ್ತಾ ಇದ್ವಿ ಸರ್. ಆದ್ರೆ ಈ ನನ್ನ ಮಗ ಇದ್ದಾನಲ್ಲ ಸರ್, ಇವನೇ ಹೇಳಿಗೆ ಲೇಟ್ ಮಾಡ್ಬಿಡ್ತಾನೆ ಸರ್. ಇಡೀ ರಾತ್ರಿ ಹಾಳಾದ ಟಿವಿಯಲ್ಲಿ MTV FTV ಚಾನಲ್ ಹಾಕೊಂಡು ಅರೆ ಬರೇ ಡ್ರೆಸ್ ಹಾಕೊಂಡಿರೋ ಹುಡುಗಿರು ನೋಡ್ತಾ ಇಡೀ ರಾತ್ರಿ ಕರೀತಾನೆ ಸರ್. ಇವನು ರಾತ್ರಿ ಮಲಗೋದು ಲೇಟು, ಬೆಳಿಗ್ಗೆ ಹೇಳೋದು ಲೇಟು. ಸ್ವಲ್ಪ ಬೇಗ ಎದ್ದು ರೆಡಿ ಆಗು ಅಂತ ಹೇಳಿದ್ರೆ ಎಷ್ಟು ಹೇಳೋದು ಕೇಳೋದಿಲ್ಲ ಸರ್ ಇವನು. ಅಲ್ಲ ಸರ್ ಇದೊಂದ್ಸಲ ಕ್ಷಮಿಸ್ಬಿಡಿ ಸರ್. ನಿಮ್ಮ ಮದುವೆಗೆ ನಾವು ಕರೆಕ್ಟ್ ಟೈಮಿಗೆ ಬಂದ್ಬಿಡ್ತೀವಿ ಸರ್. ಲೇ ಮಗನೇ, ಅಲ್ಲ ಲೇಟಾಗಿ ಎದ್ದವನು ನೀನು, ಲೇಟಾಗಿ ರೆಡಿ ಆದವನು ನೀನು. ಅಲ್ಲ ಇವ್ರ ಮುಂದೆ ಬಂದು ನನ್ನ ಮೇಲೆ ಗೂಬೆ ಕುಂದಿಸಕತ್ತಿಯಲ್ಲ, ಏನಂತೆ ಸರ್? ಏನಿಲ್ಲ, ತನ್ನಿಂದಾಗಿ ನಿಮ್ಗೆಲ್ಲ ತೊಂದರೆ ಆಯ್ತಲ್ವಾ, ಅದಕ್ಕೆ
ನನ್ನ ಪರವಾಗಿ ನಿಮ್ಮ ಹತ್ರ ಕ್ಷಮೆ ಕೇಳು ಅಂತ ಹೇಳಾಗತ್ತೆ. ಹಂಗ ದಿಬ್ನ ಬಂದು ಮುಹೂರ್ತ ಮುಗ್ದು ಊಟ ಉಪಚಾರ ಆದ್ಮೇಲೆ ಏನ್ ಬಂದಿಲ್ವಲ್ಲ ನಮ್ ಪುಣ್ಯ. ಸರಿ ಮುಖಂದ ಅದು ಒಳಗಡೆ ಎಲ್ಲ ತಯಾರಿ ರೆಡಿ ಮಾಡ್ಕೊಳ್ಳೋದು. ಆಯ್ತು 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 ಕಳ್ಸ್ಕೊಡೋದ್ರಿ ಒಳಗೆ. ಏನು ಮೊದಲು ನಂದು ಫೋಟೋ ತಗೊಳ್ಳಿ. ನೀವು ರೇ ಯಜಮಾನ್ರೆ ಮುಚ್ಕೊಡ್ರಿ ಬ್ಯಾಗಿನ ಬಟನ್ ಹಾಕೊಂಡ್ರಿ ಹಾಕಿದೆ. ಅಲ್ಲ ನಿಮ್ದು ಫೋಟೋ ತೆಗಾಕ ನೀವೇನು ಮದ್ವೆ ಆಗೋ ಗಂಡೇನ್ರಿ? ಅಲ್ಲ ಮೊದ್ಲು ಮದ್ವೆ ಆಗಿದ್ದೆಲ್ಲ ಪೋಸ್ ತಗೊಳ್ತೀನಿ, ಆಮೇಲೆ ಟೈಮ್ ಇದ್ರೆ ನಿನ್ ಬೇಕಾ ಫೋಟೋ ತೆಗಿತೀನಿ. ಆಯ್ತಾರ? ನೀವು ತೋರಿಸ್ತೀರಾ ಅಂದ್ರೆ ನಾವು ಬಿಡ್ತೇವೆ. ಒಳಗೆ ಬನ್ನಿ. ಏನ್ರಿ ಅಲ್ಲ ನೀವೆಲ್ಲಿ ಮದುವೆ ಮಾಡಕ್ ಬಂದಿರೋ ಅಥವಾ ನಿದ್ದೆ ಮಾಡಕ್ ಬಂದಿರೋ? ಸ್ವಾಮಿ ನೀವು ನನ್ ನಿದ್ದೆ ಕೆಡ್ಸಾಕೈತ್ರಿ. ಇಡೀ ರಾತ್ರಿ ನಿದ್ದೆ ಅಂದೆ ಒದ್ದಾಡಕತ್ತೀನಿ. ಒಂದ್ ಸ್ವಲ್ಪ ಹೊತ್ತು ನಿದ್ದೆ ಮಾಡೋ ಬಿಡೋಲ್ರಿ ನೀವು? ರೀ ಭಟ್ರೆ ನೀವ್ ಇಲ್ಲಿ ಬಂದಿದ್ದು ನಿದ್ದೆ ಮಾಡಕ್ಕಲ್ರಿ, ಮದುವೆ ಮಾಡಕ್ರಿ ನೀವು ಇಲ್ಲಿ ಬಂದಿದ್ದು. ಅದು ನಂಗೆ ಗೊತ್ತ್ರಿ. ಆದ್ರೆ ಇಲ್ಲಿ ಯಾರು ಮದುವೆ ಮಾಡ್ತೀನಿ? ಮದುವೆ ಗಂಟು ಬಂದಾಯ್ತಾ? ಇಲ್ಲ ಅಂದ್ಮೇಲೆ ನಂದೇನ್ ಕೆಲಸ ಇಲ್ಲಿ? ಅದಕ್ಕೆ ಒಂದ್ ಸ್ವಲ್ಪ ನಿದ್ದೆ ಹೊಡಕತ್ತೀವಿ. ಒಂದ್ ಕೆಲಸ ಮಾಡ್ರಿ, ಒಂದ್ ಚಲೋ ಹೆಣ್ಣಿಂದ ಕರ್ಕೊಂಡ್ ಬರ್ರಿ. ಆ ಗಂಡು ಬರುವಟ ನಿಮ್ದು ಬೇಕಾದ್ರೆ ಇಲ್ಲಿ ಮದುವೆ ಮಾಡ್ತೀನಿ. ನನ್ ಮದುವೆ ಮಾಡ್ತೀರಾ? ನನ್ ಮದುವೆ ಮಾಡ್ತೀರಾ? ರೀ ಭಟ್ರೆ ನಮ್ಗೆ ಈಗಾಗಲೇ ಮದುವೆ ಆಗಿ ಮದುವೆ ವಯಸ್ಸಿಗೆ ಒಂದು ಮಗಳು ಅದಾಳ್ರಿ. ಅಲ್ಲ ನಮ್ಗೆ ಇನ್ನೊಂದು ಮದುವೆ ಮಾಡ್ತೀರಿ ಅಂದ್ರೆ ನಾನು ಯಾಕೆ ಒಲ್ಲೆ ಅನ್ಬೇಕ್ರಿ? ನಾನು ಆ ಲೇಡಿನೇ ಆದೇನ್ರಿ ಮದುವೆ ಆಗಕ್ಕ. ಏ ಮುಖಂದ ನಿಮ್ಮ ಹರಟೆ ಎಲ್ಲ ಸಾಕು. ಒಳಗಡೆ ಅವ್ರದ್ದು ಎಲ್ಲ ರೆಡಿ ಆಯ್ತು, ಫೋಟೋ ಹೊಡೆದು ಆಯ್ತು, ಏನೋ ವಿಚಾರ ಮಾಡಿ. ಆಯ್ತು ನಾವಂದ ಏನಾಯ್ತು? ಯಾಕೆ ಇಷ್ಟು ಗಟ್ಗಡೆ ಓಡ್ ಬರ್ತಾ ಇದೀಯಾ? ಸಾಕ್ಷಿ ಒಳಗಡೆ ಯಾಕೆ ಏನಾಯ್ತು? ಸಾಕ್ಷಿ ಏನಾಯ್ತು? ಒಳಗಡೆ ಸಾಕ್ಷಿ ಕಾಣ್ತಾ ಇಲ್ಲ. ಕಾಣ್ತಾ ಇಲ್ವಾ? ಮಗಳ ನೀವು ಅಷ್ಟೇ ಗಾಬರಿ ಹಾಕೊಂಡಿಯವ. ಎಲ್ಲ ಬಚ್ಚಲ್ ಮನೆಗ ಎಲ್ಲ ಬಾತ್ರೂಮ್ಗ ಹೋಗಿರ್ಬೇಕು. ಅಪ್ಪ ಬಚ್ಚಲ್ ಮನೆ ಬಾತ್ರೂಮ್ ಎರಡು ಒಂದೇ. ಅಲ್ಲ ಬಚ್ಚಲ್ ಮನೆಗೂ ಸಂಡಾಸಿಗೂ ಎಲ್ಲ ಹೋಗಿರ್ಬೇಕು ಅಂತ. ಎಲ್ಲ ಕಡೆ ಹುಡುಕಿದ್ದು ಏನು? ಎಲ್ಲ ಕಡೆ ಹುಡುಕಿದ್ಯಾ? ಎಲ್ಲ ಕಾಣ್ತಾ ಇಲ್ಲ ನೋಡ್ರಿ. ಮತ್ತೆ ಜಾತಿ ಓಡೋದ್ಲೇನ? ಆ ವಿಡಿಯೋಗ್ರಾಫರ್ ಅವನು ಕಾಣ್ತಾ ಇಲ್ಲ. ಅವನು ಕಾಣ್ತಾ ಇಲ್ಲ. ಮತ್ತೆ ಅವನು ಹೆಲ್ಪರ್ ಒಬ್ಬನಿದ್ನಲ್ಲ ಅವನು ಅಸಿಸ್ಟೆಂಟ್. ಏ ಎಲ್ಲ ನಿನ್ನ ಬಾಸ್ ಅಲ್ಲ? ಗೊತ್ತಿಲ್ಲ? ಮತ್ ನೀ ಏನ್ ಮಾಡ್ತಾ ಇದ್ದೆ ಅಲ್ಲಿ? ನಾನ್ ಬೇರೆ ರೂಮ್ನಾಗ ಈಕಿ ಜೊತೆ ಬೇರೆ ರೂಮ್ನ ಈಚೆ ಜೊತೆ ಏನ್ ಮಾಡಕತ್ತಿದ್ದೆ? ಫೋಟೋ ಹೊಡ್ಕೊಳಕ್ ಹತ್ತಿದ್ದೆ. ಆಗ ಅವರು ಇನ್ನೊಂದ್ ರೂಮಿನಾಗ ಈ ಮದ್ವೆ ಹೆಣ್ಣಿನ ಜೊತೆ ಸರಿಯಾಗಿ ಹೇಳಿ. ಮದುವೆ ಜೊತೆ ಪೋಸ್ ತಗೊಳಕ್ ಹತ್ತಿದ್ರು. ಅಷ್ಟು ಗೊತ್ತಾಯ್ತೈತ್ರಿ. ಆಮೇಲೆ ಅಲ್ಲಿಂದ ಅವ್ರು ಯಾವಾಗ ಹೋದ್ರು, ಎಲ್ಲಿ ಹೋದ್ರು, ಎದಕ್ ಹೋದ್ರು ಒಂದು ಗೊತ್ತಿಲ್ರಿ. ನನ್ಗ ಒಂದ್ ಸ್ವಲ್ಪ ಅರ್ಥ ಆಗತ್ತೈತಿ. ಆಯ್ತಲ್ಲ, ನಿಮ್ಗೆ ಅರ್ಥ ಆಯ್ತಲ್ಲ ಸಾಕು. ಬಹುಶಃ ನಿಮ್ ತಂಗಿಗೂ ಆ ವಿಡಿಯೋಗ್ರಾಫ್ಗೂ ಏನೋ ಕುಚ್ಕೊತ್ತಿಲ್ಲ ಡೌಲ್ ಇರ್ಬೇಕು. ಸಮಯ ಐತಿ, ಇಬ್ರು ಓಡಿಗಿರ್ಬೇಕು. ನಾ ಯಾಕೆ ಹೇಳ್ತಾನಿದ್ದೆ ಅಂದ್ರೆ, ನಾ ಮದುವೆ ಮಾಡೋಕೆ ಹೋಗೋ 5-6 ಮನೆಗೂ ಇದೇ ರೀತಿ ನೋಡ್ರಿ. ಒಬ್ಳು ಅವಳು ಲವರ್ನ ಕರ್ಕೊಂಡು ಹೋಗ್ಲು, ಇನ್ನೊಬ್ಳು ಅಡುಗೆ ಮನೆ ಬಾವಿ ಹಾಕ್ಬಿಡ್ಲು. ಬಹುಶಃ ಇದು ಕೂಡ ಅರ್ಥಕ್ಕೆ ಆಗಿರ್ಬೇಕು. ಇಲ್ಲ,
ನನ್ನ ತಂಗಿಗೂ ಆ ವಿಡಿಯೋಗ್ರಾಫರಿಗೂ ಯಾವುದೇ ರೀತಿಯಾದಂತಹ ಪ್ರೀತಿ ಪ್ರೇಮ ಎನ್ನುವಂಥ ಸಂಬಂಧವೇ ಇಲ್ಲ. ಯಾಕೆಂದ್ರೆ ಅವಳು ಸೌಕರ್ಯ ಈ ಫೋಟೋಗ್ರಾಫರ್ ಮತ್ತು ಆ ವಿಡಿಯೋಗ್ರಾಫರ್ ಇಬ್ರು ಸೇರ್ಕೊಂಡು ಏನೋ ನಡೆಸಿರೋ ಕರಾಮತ್ತಿದು. ಸಮಯ ಸಾಧಿಸ್ಕೊಂಡು ನಿಮ್ಮ ಮಗನ ಹಾಸ್ಕೊಂಡು ಹೋಗವನೇ ಆ ಫೋಟೋ ವಿಡಿಯೋಗ್ರಾಫರ್. ಸೌಕರ್ಯ ಏನ್ ಮಾಡ್ತೀರಿ? ಫೋನ್ ಮಾಡ್ರಿ ಪೊಲೀಸ್ ಸ್ಟೇಷನ್ಗೆ. ಈ ನನ್ನ ಮಗನ ಪೊಲೀಸ್ ಕೊಟ್ಬಿಡಿ. ಏರೋಪ್ಲೇನ್ ಹತ್ತಿದ್ರೆ ಎಲ್ಲ ಬೈಬಿಡ್ತಾನೆ ನನ್ನ ಮಗ. ಹತ್ರಿ ಫೋನ್. ಬ್ಯಾಡ್ರಿ ಅಲ್ಲ, ಆ ಪೊಲೀಸ್ ಬ್ಯಾಡ್ರಿ. ನಾನ್ ಏನ್ ಮಾಡಿದ್ರಿ? ಅಲ್ಲ ನಾನ್ ಏನ್ ಪಾಪ ಮಾಡಿನಿ? ಬಿಡ್ಬೇಕಾ? ನಿನ್ ಬಿಡ್ಬೇಕಾ? ಬಿಡ್ತೀವ ಸೌಕರ್ಯ ಏನ್ ನೋಡಕತ್ರಿ? ಹೊಡೀರಿ ಫೋನ್. ಹೊಡೀರಿ. ಹಲೋ, ಪೊಲೀಸ್ ಸ್ಟೇಷನಾ? ಯಾರು ಇನ್ಸ್ಪೆಕ್ಟರಾ? ನಮಸ್ಕಾರ ಸರ್, ನಾನು ಸಾಕ್ಷಿ ಗ್ರೂಪ್ ಕಂಪನಿ ಓನರ್ ವಿನೀತ್ ಮಾತಾಡ್ತಾ ಇದ್ದೀನಿ. ಹಾಂ ಸರ್, ನಮಸ್ಕಾರ ಸರ್. ಸರ್, ಇವತ್ತು ನಮ್ಮ ಮನೆಯಲ್ಲಿ ಒಬ್ಬ ವಿಡಿಯೋಗ್ರಾಫರ್ ನನ್ನ ತಂಗಿನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾನೆ ಸರ್. ಅಂದರೆ ಸರ, ಇವತ್ತು ನನ್ನ ತಂಗಿ ಮದುವೆ ಇತ್ತು. ಆ ಹುಡುಗ ವಿಡಿಯೋ ಮಾಡೋ ಸಲುವಾಗಿ ನಮ್ಮ ಮನೆಗೆ ಬಂದಿದ್ದ. ಮದುವೆ ಗಡ್ಬಡಿಯಲ್ಲಿ ನಮ್ಮ ಕಣ್ ತಪ್ಪಿಸಿ ನಮ್ಮ ತಂಗಿಯನ್ನ ಅಪಹರಿಸ್ಕೊಂಡು ಹೋಗ್ಬಿಟ್ಟಿದ್ದಾನೆ ಸರ್. ಅದಕ್ಕೆ ಸರ್, ದಯವಿಟ್ಟು ಆದಷ್ಟು ಬೇಗ ನನ್ನ ತಂಗಿಯನ್ನ ಹುಡ್ಕೊಡಿ ಸರ್. ಇಲ್ಲ ಸರ್, ಇಲ್ಲ, ಆ ಥರದ್ದು ಏನೂ ಇಲ್ಲ. ನಮ್ಮ ತಂಗಿಗೂ ಅವನಿಗೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ. ಹಾಂ ಸರ್, ದಯವಿಟ್ಟು ನಿಮ್ಮ ಮೇಲೆ ನಂಬಿಕೆ ಇಟ್ಟಿದ್ದೀನಿ. ಆದಷ್ಟು ಬೇಗ ನನ್ನ ತಂಗಿಯನ್ನ ಹುಡ್ಕೊಡಿ ಸರ್. ಓಕೆ ಸರ್, ನಮಸ್ಕಾರ ಸರ್. ಪ್ರೀತಿ ಮಾಗೆ ಹುಷಾರು, ಕಣ್ಣೀರ್ ಮಾರೋ ಬಜಾರು. ಪ್ರೀತಿ ಮಾಗೆ ಹುಷಾರು, ಕಣ್ಣೀರ್ ಮಾರೋ ಬಜಾರು. ಒಮ್ಮೆ ಶರಣಾದ್ರೆ ಪ್ರೀತಿಗೆ, ಕತ್ತು ಕೊಟ್ಟಂಗೆ ಕತ್ತಿಗೆ. ಒಮ್ಮೆ ಶರಣಾದ್ರೆ ಪ್ರೀತಿಗೆ, ಕತ್ತು ಕೊಟ್ಟಂಗೆ ಕತ್ತಿಗೆ. ಪ್ರೀತಿ ಮಾಗೆ ಹುಷಾರು, ಕಣ್ಣೀರ್ ಮಾರೋ ಬಜಾರು. ರೋಮಿಯೋ ಜೂಲಿಯೆಟ್ ನಮಗ್ ಗೊತ್ತಿಲ್ವಾ? ಪಾಯ್ಸನ್ ಕುಡಿಸಿದ್ದು ಪ್ರೀತಿ ಅಲ್ವಾ? ಸಾವಲ್ಲೂ ಒಂದಾದರೂ ಪ್ರೀತ್ಸೋರ್ಗೆಲ್ಲ ದೇವ್ರಾದರು. ಪ್ರೀತ್ಸೋರ ಪಿಸು ಮಾತನು ಕೊಲ್ಲೋ ಲೋಕ ಸುಳ್ಳೆಂದರು. ಈ ಪ್ರೀತಿ ಕುರುಡು ಕಣೆ, ನೋವಲ್ಲೇ ಅದರ ಕೊನೆಯ ಮಾರ್ಬೇಡ ಸುಮ್ಮನೆ. ಪ್ರೀತಿ ಮಾಗೆ ಹುಷಾರು, ಕಣ್ಣೀರ್ ಮಾರೋ ಬಜಾರು. ಪ್ರೀತಿ ಮಾಗೆ ಹುಷಾರು, ಕಣ್ಣೀರ್ ಮಾರೋ ಬಜಾರು. ಸ್ಟೋರಿ ಗೊತ್ತಾ ನಿಂಗೆ? ಪ್ರೀತಿ ಪಿವೋಟ್ ಆಗಿದ್ದಂಗೆ. ಪಾರೂನ ಮರೆಯೋ ನೆಪ, ನೆಪವೇ ನೆನಪು ಅವಳ ಜಪ. ಮರೆಯಾದ್ರೂ ಅವರ ಕತೆ, ನೀವ್ ನೆನೆಯೋದ್ಯಾಕೆ ಮತ್ತೆ ಮತ್ತೆ? ಆದಿ ಪನ್ನೀರು, ಅಂತ್ಯ ಕಣ್ಣೀರು, ಕೈ ಕೊಡುವಾನೋ ದೇವರು. ಪ್ರೀತಿ ಮಾಯೆ ಹುಷಾರು, ಕಣ್ಣೀರ್ ಮಾರೋ ಬಜಾರು. ಪ್ರೀತಿ ಮಾಯೆ ಹುಷಾರು, ಕಣ್ಣೀರ್ ಮಾರೋ ಬಜಾರು. ಒಮ್ಮೆ
ಶರಣಾದ್ರೆ ಪ್ರೀತಿಗೆ ಕತ್ತು ಕೊಟ್ಟಂಗೆ ಕತ್ತಿಗೆ ಒಮ್ಮೆ ಶರಣಾದ್ರೆ ಪ್ರೀತಿಗೆ ಕತ್ತು ಕೊಟ್ಟಂಗೆ ಕತ್ತಿಗೆ ಪ್ರೀತಿ ಮಾಯೆ ಹುಷಾರು ಕಣ್ಣೀರ್ ಮಾರೋ ಬಜಾರು ರೋಮಿಯೋ ಜೂಲಿಯೆಟ್ ನಮಗ್ ಗೊತ್ತಿಲ್ವಾ ಪಾಯ್ಸನ್ ಕುಡಿಸಿದ್ದು ಪ್ರೀತಿ ಅಲ್ವಾ ಸಾವಲ್ಲೂ ಒಂದಾದರು ಪ್ರೀತ್ಸೋರ್ಗೆಲ್ಲ ದೇವ್ರಾದರು ಪ್ರೀತ್ಸೋರ ಪಿಸು ಮಾತನು ಕೊಲ್ಲೋ ಲೋಕ ಸುಳ್ಳೆಂದರು ಈ ಪ್ರೀತಿ ಕುರುಡು ಕಣೆ ನೋವಲ್ಲೇ ಅದರ ಕೊನೆಯ ಮಾರ್ಬೇಡ ಸುಮ್ಮನೆ ಪ್ರೀತಿ ಮಾಯೆ ಹುಷಾರು ಕಣ್ಣೀರ್ ಮಾರೋ ಬಜಾರು ಪ್ರೀತಿ ಮಾಯೆ ಹುಷಾರು ಕಣ್ಣೀರ್ ಮಾರೋ ಬಜಾರು ಸ್ಟೋರಿ ಗೊತ್ತಾ ನಿಂಗೆ ಪ್ರೀತಿ ಪಿವೋಟ್ ಆಗಿದ್ ಹೆಂಗೆ ಪಾರೂನ ಮರೆಯೋ ನೆಪವೇ ನೆನಪು ಅವಳ ಜಪ ಮರೆಯಾದ್ರೂ ಅವರ ಕತಿ ನೀವ್ ನೆನೆಯೋದ್ಯಾಕೆ ಮತ್ತೆ ಮತ್ತೆ ಆದಿ ಪನ್ನೀರು ಅಂತ್ಯ ಕಣ್ಣೀರು ಕೈ ಕೊಡುವಾನೋ ದೇವರು ಪ್ರೀತಿ ಮಾಯೆ ಹುಷಾರು ಕಣ್ಣೀರ್ ಮಾರೋ ಬಜಾರು ಪ್ರೀತಿ ಮಾಯೆ ಹುಷಾರು ನಮಸ್ಕಾರ ರೀ ಸಾಹೇಬ್ರ ನಾನ್ರಿ ಮಂಜು ಅಂತ್ರಿ ನಾನ್ ನಾಟಕದಾಗ ಪಾತ್ರ ಮಾಡೀನಿ ಹೀರೋ ಪಾತ್ರ ಮಾಡೀನಿ ವಿಲನ್ ಪಾತ್ರ ಮಾಡೀನಿ ಕಾಮಿಡಿ ಪಾತ್ರ ಮಾಡೀನಿ ನಂಗೆ ದಯವಿಟ್ಟು ನಿಮ್ ಪಿಕ್ಚರ್ದಾಗ ಒಂದು ಪಾತ್ರ ಕೊಡ್ರಿ ಸಾಹೇಬ್ರ ಏ ಹೋಗಲ್ಲ ನಮ್ದು ಇಲ್ಲಿ ಶೂಟಿಂಗ್ ನಡೀತಾ ಉಂಟು ಎಲ್ಲಿ ಬಂದೆ ಹೋಗಿ ನಡೆ
ಮಾಡ್ಕೊಂಡು ಬಂದೆ ಅಂತ. ಇಲ್ಲ ಜಯ, ಇಲ್ಲ. ನಾನು ನೀನ್ ಅಜ್ಜ ಕಂಡ ನನಗೂ ಒಂದು ಮಾತು ಹೇಳ್ಲಾರ್ದೆ ಇವನ್ನ ಓಡ್ಸ್ಕೊಂಡು ಬಂದಿದ್ದೀಯ. ನನ್ಗೆ ಕರ್ಕೊಂಡು ಹೋದಾದ್ರೂ ಒಂದ್ 4 ವರ್ಷ ನಿನ್ ಹಾಕ್ಬಿಟ್ಟು ನಿನ್ ಮದುವೆ ನೋಡಿ ಖುಷಿ ಪಡ್ತಿದ್ದೆ. ಅಯ್ಯೋ ಇಲ್ಲ ಜಯ.